ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು 2024-25ರ SSLC ಪರೀಕ್ಷೆಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಆಲ್ರೆಡಿ ನಾನು ಕನ್ನಡದಲ್ಲಿ, ಹಿಂದಿ, SS, ಮ್ಯಾಥ್ಸ್ ಈ ವಿಷಯಗಳಿಗೆ ವಿಡಿಯೋಗಳನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. SSLC ಮಾಡೆಲ್ ಕ್ವಶನ್ ಪೇಪರ್ 1 and 2 ಅಂತ ಆಲ್ ಸಬ್ಜೆಕ್ಟ್ ಇದೆ. ಅಲ್ಲಿ ಹೋಗಿದ್ರೆ ಎಲ್ಲ ವಿಷಯಗಳ ಕೀ ಆನ್ಸರ್ಗಳು ಸಿಗ್ತವೆ. ಸೊ ಕಂಪಲ್ಸರಿಯಾಗಿ ಪ್ಲೇಲಿಸ್ಟನ್ನು ಒಂದ್ಸರಿ ನೋಡ್ಕೊಳ್ಳೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇವತ್ತು ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಸೆಟ್ 1 ಕ್ವಶನ್ ಪೇಪರ್ ಅಂದರೆ ಫಸ್ಟ್ ಸೆಟ್ಟಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ಗಳಿಗೆ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಮೇನ್ಸಲ್ಲಿ ಇರ್ತಕ್ಕಂಥದ್ದು ಗ್ರಾಮರಲ್ಲಿ ಇರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತವೆ. ಈ ಗ್ರಾಮರ್ದಲ್ಲಿ ಇರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಇರ್ತಕ್ಕಂಥ ಫಸ್ಟ್ ಕ್ವಶನ್ ಇತ್ತು, ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಅಂತ ಕೇಳಿದ್ದಾರೆ. ಸೊ ಮೇಲೆ ಕೊಟ್ಟಿದ್ರು ಅಪ್ರೋಪ್ರಿಯೇಟಿವ್ ಕ್ವಶನ್ ಟ್ಯಾಗ್ಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಕೊಟ್ಟಿದ್ರು A ಡಸಂಟ್ ಸಿ, B ಡಸ್ ಸಿ, C ಡಿಡ್ ಸಿ, D ಡಿಡಂಟ್ ಸಿ. ಸೊ ಆಪ್ಷನ್ ಡಸಂಟ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಕಮ್ಸ್ ಅಂತಕ್ಕಂಥದ್ದು ಏನಾಗಲ್ಲಪ್ಪ ಅಂತಂದ್ರೆ ವರ್ಬ್ಗೆ ಎಸ್ ಫಾರ್ಮ್ ಅದ. ಕ್ವಶನ್ 2, read the given conversation and choose the language function for the underlined sentence. ಏನದ prepare a good timetable and follow it ಅಂತ ಇದೆ. ಸೊ ಫಾಲೋ ಅಂತಂದ್ರೇನೆ ಏನಪ್ಪ ಅಂದ್ರೆ ಅದು ಗಿವಿಂಗ್ ಅಡ್ವೈಸ್ ಅಂತ ಆಗ್ತದೆ, ಉಪದೇಶ ಕೊಟ್ಟಂಗೆ ಆಗ್ತದೆ. ಆಪ್ಷನ್ ಸಿ ಗಿವಿಂಗ್ ಅಡ್ವೈಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, read the given conversation and fill in the blank choosing the most appropriate words ಅಂತ ಕೇಳಿದ್ರು. ಜಸ್ಟ್ ಸೆಂಟೆನ್ಸ್ ಏನಿತ್ತಂತ ನೋಡ್ಕೊಡ್ರಿ. ಎಸ್ ನೋ ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ಡ್ಯಾಶ್ ವಾಚ್ಡ್ ಇಟ್ ಅಂತ ಇದೆ. ವುಡ್ ಹ್ಯಾವ್ ಅಂತಕ್ಕಂಥದ್ದು ಬರ್ತದೆ. ಸೊ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಇದು ಫಿಕ್ಸ್ ಕ್ವಶನ್ಸ್, ನಿಮಗೆ ವುಡ್ ಹ್ಯಾವ್ ಬರ್ತಕ್ಕಂಥದ್ದು. ಒಂದು ಇನ್ಫಿನಿಟ್ ಬಗ್ಗೆ ಒಂದು ಕ್ವಶನ್ಸ್ ಕೇಳಿಲ್ಲ ಅವರು. ಆ್ಯಕ್ಚುಲಿ ಇನ್ಫಿನಿಟ್ ಬಗ್ಗೆ ಒಂದು ಬರ್ತದೆ, ಬಟ್ ನಿಮಗೆ ಏನು ಮಾಡಿಲ್ಲ ಅವರು, ಕ್ವಶನ್ಸನ್ನು ಇಲ್ಲಿ ಕೇಳಿಲ್ಲ. ಕ್ವಶನ್ 4th, ಚೂಸ್ ದ ಪ್ಯಾಸಿವ್ ಫ್ರಮ್ ಹರ್ ಗಿವನ್ ಸೆಂಟೆನ್ಸ್ ಅಂತ ಇದೆ. ಸೊ ಏನಿತ್ತು, ಐ ಆಮ್ ಪರ್ಚೇಸಿಂಗ್ ಅ ಕಾರ್ ಅಂತ ಇದೆ. ಐ ಆಮ್ ಪರ್ಚೇಸಿಂಗ್ ಅ ಕಾರ್ದಲ್ಲಿ ಇರ್ತಕ್ಕಂಥದ್ದು ಇದು ಪ್ಯಾಸಿವ್ ಫಾರ್ಮ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ ಅ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ ಅಂತಕ್ಕಂಥದ್ದು ಆಗ್ತದೆ. ಓಕೆ, ಎಸ್. 5th ಕ್ವಶನ್. ಇನ್ನು ಇವು 12 ಕ್ವಶನ್ಸ್ಗಳು ಇರ್ತಾವೆ. ಪ್ರತಿಯೊಂದು ಕ್ವಶನ್ಸ್ಗೆ ಒಂದೊಂದು ಮಾರ್ಕು. ಇವುಗಳು ಕೂಡ ಗ್ರಾಮರ್ ಸೆಕ್ಷನ್ದಲ್ಲೇ ಇರ್ತಕ್ಕಂಥದ್ದು. ನಂಬರ್ 5th, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllables ಅಂತ ಕೇಳಿದ್ದಾರೆ. 2 syllable ವರ್ಡ್ ಯಾವುದಪ್ಪ ಅಂದರೆ ಎಸ್ ಕಲರ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12, ಕೊಲಾಕೇಟಿವ್ ವರ್ಡನ್ನು ಫೈಂಡ್ ಮಾಡಬೇಕು. ಇಲ್ಲಿ ಟ್ವಿಂಕ್ಲಿಂಗ್ ಅಂತದ. ಸೊ ಟ್ವಿಂಕ್ಲಿಂಗ್ ಅಂತಂದರೆ ಎಸ್ ಸ್ಟಾರ್ ಇಸ್ ದ ಅಬ್ಸಲ್ಯೂಟ್ಲಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 7th ಹೋಗೋಣ. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೇಳಿದ್ರು. ಸೆಂಟೆನ್ಸ್ ಇತ್ತು, ಐ ನೀಡ್ ಸಮ್ ವಾಟರ್ ಅಂತ ಇದೆ. ಸಮ್ ಅಂತ ಕೇಳಿದ್ದಾರೆ. ಸೊ ಸಮ್ ಏನಾಗ್ತದಪ್ಪ ಅಂದ್ರೆ ಅದು ಅಡ್ಜೆಕ್ಟಿವ್ ಅಂತಕ್ಕಂಥದ್ದು ಆಗ್ತದೆ. ಸೊ ಅಡ್ಜೆಕ್ಟಿವ್ ಇಸ್ ದ ರೈಟ್ ಆನ್ಸರ್. ಆನ್ಸರ್ 7th ಅಡ್ಜೆಕ್ಟಿವ್. 8th ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅ ಕರೆಕ್ಟ್ ಆರ್ಟಿಕಲ್ ಕೇಳಿದರೆ. ರವೀಶ್ ಈಸ್ ಡ್ಯಾಶ್ ಫೇಮಸ್ ಡಾಕ್ಟರ್ ಅಂತ ಕೇಳಿದ್ದಾರೆ. ರವೀಶ್ ಈಸ್ ಅ ಫೇಮಸ್ ಡಾಕ್ಟರ್ ಅಂತಕ್ಕಂಥದ್ದನ್ನು ಬರೀಬಹುದು. ಕ್ವಶನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಕೇಳಿದ್ದಾರೆ. ಪ್ರಿಪೋಸಿಷನ್ ಅನ್ನು ತುಂಬಬೇಕು. ಏನಿದೆ, ರಘು ಗೋಸ್ ಟು ಸ್ಕೂಲ್ ಫೂಟ್ ಅಂತ ಇದೆ. ಸೊ ರಘು ಗೋಸ್ ಟು ಸ್ಕೂಲ್ ಆನ್ ಫೂಟ್ ಅಂತಕ್ಕಂಥದ್ದು ಆಗ್ತದೆ. ಆನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸುಟಬಲ್ ಲಿಂಕರ್ ಇದೆ. ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೈನ್? ಎಸ್, ಟ್ರೈನ್ ಬಸ್ ಅಂತಿದೆ. ಸೊ ಅಲ್ಲಿ ಏನಾಗ್ತದೆ, ಅಬ್ಸಲ್ಯೂಟ್ಲಿ ಆಪ್ಷನ್ಸ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಇತ್ತಂದ್ರೆ ಏನಾಗ್ತದಪ್ಪ ಅಂದ್ರೆ ಅದು ಆರ್ ಅಂತಕ್ಕಂಥದ್ದು ಬರ್ತದೆ. ಟ್ರೈನ್ ಆರ್ ಬಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆರ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11, fill in the blank with appropriate tense from for the verb given in brackets ಅಂತ ಕೇಳಿದ್ದಾರೆ. ಅಲ್ಲಿ ಕೊಟ್ಟಿದ್ದಾರೆ ವಿಶ್ವನಾಥ ಡ್ಯಾಶ್ ಇನ್ ಅ ಗವರ್ಮೆಂಟ್ ಸ್ಕೂಲ್ ಅಂತ ಕೇಳಿದ್ದಾರೆ. ವರ್ಕ್ ಇದೆ. ಸೊ ವರ್ಕ್ಸ್ ಇಸ್ ದ ಅಬ್ಸಲ್ಯೂಟ್ಲಿ ರೈಟ್ ಆನ್ಸರ್. ಸೊ WORKS ವರ್ಕ್ಸ್ ಅಂತಕ್ಕಂಥದ್ದು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಬರೀಬೇಕಾಗಿತ್ತು ವರ್ಕ್ಸ್. ಕ್ವಶನ್ ನಂಬರ್ 12, ರೈಟ್ ದ ಕರೆಕ್ಟ್ ಫ್ರಾಮ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ದ ಆಫೀಸರ್ ಗೇವ್ ಡ್ಯಾಶ್ ರಿಸೈನ್ ಲೆಟರ್ ಟು ಹೀಸ್ ಬಾಸ್ ಅಂತ ಹೇಳಿದ್ದಾರೆ. ಕರೆಕ್ಟ್ ಫಾರ್ಮ್ ರಿಸೈನ್ ಏನಾಗ್ತದಪ್ಪ ಅಂದ್ರೆ ರೆಸಿಗ್ನೇಷನ್ ಅಂತಕ್ಕಂಥದ್ದು ಬರ್ತದೆ. ಸೊ ರೆಸಿಗ್ನೇಷನ್ ಈಸ್ ದ ರೈಟ್ ಆನ್ಸರ್. ನೋಡ್ಕೊಡ್ರಿ ಆನ್ಸರ್. 13th ಕ್ವಶನ್,
ಯೂಸ್ ದ ವರ್ಡ್ ಬ್ರಷ್ ಆಸ್ ಅ ವರ್ಬ್ ಇನ್ ಅ ಸೆಂಟೆನ್ಸ್. ಈ ಬ್ರಷ್ ಅನ್ನ ವರ್ಬ್ ಅಲ್ಲಿ ಬರುವ ಹಾಗೆ ನೀವು ಯೂಸ್ ಅನ್ನ ಮಾಡಬೇಕು. ಏನ್ ಬರಿಬಹುದು? ಹಿ ಬ್ರಷ್ಡ್ ದ ಮಡ್ ಫ್ರಮ್ ಹೀಸ್ ಕೋಟ್ ಅಂತಕ್ಕದ್ದನ್ನು ನಾನು ಏನ್ ಮಾಡಿದ್ದೀನಿ? ಯೂಸ್ ಅನ್ನ ಮಾಡಿದ್ದೀನಿ. 14th ಅಲ್ಲಿ ಹೋಗೋಣ. ಇದನ್ನ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಕ್ಕೆ ಕೇಳಿದರೆ ಬೆಂಗಳೂರು ಈಸ್ ದ ಕಾಸ್ಟ್ಲಿಯಸ್ಟ್ ಸಿಟಿ ಇನ್ ಕರ್ನಾಟಕ ಅಂತ ಕೇಳಿದ್ದಾರೆ. ಸೊ ಏನಾಗ್ತದೆ? ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದೆನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಅಂತಕ್ಕದ್ದನ್ನ ಆನ್ಸರ್ ಅಲ್ಲಿ ಬರಿಬೇಕು. ಇನ್ನು ಎಡಿಟಿಂಗ್ಗೆ ಹೋಗೋಣ. 15th ಕ್ವಶನ್ ಅಲ್ಲಿ ಇಲ್ಲಿರ್ತಕ್ಕಂಥದ್ದು ರಿಪೋರ್ಟೆಡ್ ಸ್ಪೀಚ್ ಅದ. ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ ಅಂತ ಇದೆ. ಸೊ ಇದನ್ನ ಗಿರೀಶ್ ಅಂಡ್ ಸೇಡ್ ಟು ಮನು ಅಂತಿದೆ. ಇತರದ್ದು ರಿಪೋರ್ಟೆಡ್ ಸ್ಪೀಚ್ ಏನಾಗ್ತದಪ್ಪ ಅಂತಂದ್ರೆ 15th ಆನ್ಸರ್ ದಟ್ ಹಿ ಹ್ಯಾಡ್ ಮೆಟ್ ಹಿಸ್ ಫ್ರೆಂಡ್ ಪ್ರೀವಿಯಸ್ ಡೇ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು. ಲಾಸ್ಟ್ 16th ಅಲ್ಲಿ ಫ್ರೇಮ್ ಅ ಕ್ವಶನ್, WH ಕ್ವಶನ್ ಅಲ್ಲಿ ಫ್ರೇಮ್ ಮಾಡಬೇಕು. ಇತ್ತು ಪೀಟರ್ ವಾಷಸ್ ಹಿಸ್ ಕ್ಲಾತ್ಸ್ 4 times a week ಅಂತ ಕೇಳಿದ್ದಾರೆ. ಈ 4 times ಅನ್ನೇ ಏನಾಗಬೇಕು? WH ಫಾರ್ಮ್ ಅಲ್ಲಿ ಬರುವ ಹಾಗೆ ಕ್ವಶನ್ ಅನ್ನ ಫ್ರೇಮ್ ಮಾಡಿದ್ರೆ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಹೌ ಮೆನಿ ಟೈಮ್ಸ್ ಡಸ್ ಪೀಟರ್ ವಾಶ್ ಹಿಸ್ ಕ್ಲೋತ್ಸ್ ಅ ವೀಕ್ ಅಂತ ಬರೆದು ಲಾಸ್ಟ್ ಕ್ವಶನ್ ಮಾರ್ಕ್ ಅನ್ನ ಕೊಡಬೇಕಾಗ್ತದೆ. ಇನ್ನು ಎಡಿಟಿಂಗ್ ಇದೆ 17 ಕ್ವಶನ್ಸ್ ಅಲ್ಲಿ. ಸೆಂಟೆನ್ಸ್ ನೋಡ್ಕೊಡ್ರಿ. ರವೀಂದ್ರ ಥಾಟ್ ಫಾರ್ ಅ ಮೂಮೆಂಟ್ ಅಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಹಿಸ್ ಫ್ರೆಂಡ್ ಅಂತ ಇದೆ. ಇಲ್ಲಿ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಸೊ ಇದು ಏನದಲ್ಲ, ಇದು ಮೂಮೆಂಟ್ ಅಲ್ಲ, ಅದು ಜಸ್ಟ್ ಒಂದು ಏನಾಗಬೇಕು? ಮೂಮೆಂಟ್ ಅಂತ ಆಗಬೇಕು. ಅಲ್ಲಿ ಫಿ ಅಂತಕ್ಕಂಥ ಫಾರ್ಮ್ ಅನ್ನ ತೆಗಿಬೇಕು, ಅವಾಗ ಮೂಮೆಂಟ್ ಅಂತ ಬರ್ತದೆ. ಇದು ಕರೆಕ್ಟ್ ಆಗ್ತದ. ಅಡ್ವೈರಬಲ್ ಮಿಸ್ಟೇಕ್ ಆಗದ. ಅಡ್ವೈರಬಲ್ ಮಿಸ್ಟೇಕ್ ಕರೆಕ್ಟ್ ಮಾಡಬೇಕಾದ್ರೆ ಕ್ವಿಕ್ ಅಂತ ಇದೆಯಲ್ಲ, ಇದೇನಾಗಬೇಕು? ಕ್ವಿಕ್ಲಿ ಅಂತಕ್ಕಂಥದ್ದು ಆಗಬೇಕು. ಇದು ಮೂಮೆಂಟ್ MOMENT, ಆಮೇಲೆ ಇದು ಕ್ವಿಕ್ಲಿ ಅಂತಕ್ಕಂಥದ್ದಾದ್ರೆ ಸೊ ಏನಾಗ್ತದಪ್ಪ ಅಂದ್ರೆ ಎಡಿಟಿಂಗ್ ಕರೆಕ್ಟ್ ಆಗಿ ಫೈಂಡ್ ಆಗ್ತದೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಅಷ್ಟು ಉತ್ತರಗಳನ್ನ ನೋಡೋಣ. 18th ಕ್ವಶನ್. ಹೌ ವಾಸ್ ಸ್ವಾಮಿ ಹಾನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ಸ್ ಅಂಡ್ ಹೆಡ್ ಮಾಸ್ಟರ್ ಅಂತ ಕೇಳಿದ್ದಾರೆ. ಆನ್ಸರ್ ಇತ್ತು ಕಂಗ್ರ್ಯಾಚುಲೇಷನ್ಸ್ ವೇರ್ ಶವರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ಹೀಸ್ ಅ ಕ್ಲಾಸ್ಮೇಟ್ಸ್ looked at him with respect and his teacher patted his back. The headmaster said that he was a true Scot ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು. 19th ಗೆ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್, ಜಸ್ಟಿಫೈ ಅಂತ ಕೇಳಿದ್ದಾರೆ. ಆನ್ಸರ್ ಬರೀಬಹುದು ಅಂಬೇಡ್ಕರ್ ವಾಸ್ ಅ ವೆರಿ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್ ಫ್ರಮ್ ಹೀಸ್ ಅ ಚೈಲ್ಡ್ಹುಡ್. ಥ್ರೂ ಔಟ್ ಹೀಸ್ ಲೈಫ್ he read a books. Wherever he went, he bought a books. He had an insatiable thirst for books. He bought 2000 books from New York and 32 boxes of books from London. This shows that he was voracious reader ಅಂತಕ್ಕದ್ದನ್ನ ಬರೀಬಹುದು. 20ನೇ ಪ್ರಶ್ನೆಗೆ ಬರ್ತೀನಿ. ವಾಟ್ ಅಟೆಂಪ್ಟ್ಸ್ ಡಿಡ್ ಸ್ಮಿತಾ ಮೇಕ್ ಟು ಫುಲ್ಫಿಲ್ ಅನಂತಾಸ್ ವಿಶ್ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. ಅನಂತ ವೆಂಟ್ ಆನ್ ದ ಸ್ಟೇಜ್ ಅಂಡ್ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಟು ಪ್ಲೇ ಫಾರ್ ಅನಂತ. Question number 21. Why does Kelly's Baroka say scientists are the most practical people in the world ಅಂತ ಕೇಳಿದ್ದಾರೆ. It is through the work of the scientists that we have a medicines, electronics, new sources of energy, modes of transport and the green revolution. This proves that scientists are most practical people ಅಂತ ಬರೀಬಹುದು. 22 ಗೆ ಹೋಗೋಣ. Describe the feelings of jazz player while he was playing music ಅಂತ ಕೇಳಿದ್ದಾರೆ. While playing musica, Jazz plays deeply immersed. He feels like a bird with gathered wings and flies higher. He feels that they can draw people towards him through his music. 23rd ಅಲ್ಲಿ why were Babu and Manju disappointment with the way of students were marching ಅಂತ ಕೇಳಿದ್ದಾರೆ. The students had been marching to give a notice to the DYSP for losing a teacher. It was unusual because there was no shouting, no slogans, so Manju and Babu were disappointment. There was a cyclosting machine in the parcel. They used it for making copies of Mahatma Gandhi's speech ಅಂತ ಬರೆದ್ರೆ ಉತ್ತರ ಸರಿ ಆಗ್ತದೆ. ಇನ್ನು how does Dicky Dolma prepare herself to scale the Mount Everest ಅಂತ ಕೇಳಿದ್ದಾರೆ. ಇಲ್ಲಿ Dicky Dolma prepared herself for the venture of scaling the Mount Everest by joining the newly opened Mountaineering Institute in Manali. She took up the basic training at the institute and worked with dedication and determination. She got A grades and it was selected by the All India Expedition to Mount Everest ಅಂತಕ್ಕಂಥ ಉತ್ತರ ಬರೆದ್ರೆ ಆಗ್ತದೆ. Wildlife for Hanipa in the beginning was a never smooth sail ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರ್ಸ್ ಏನ್ ಬರಿಬಹುದಪ್ಪ ಅಂತ. When Hanipa was 8 years old, he lost his father. He had to take the responsibility to look after his 3 younger brothers.
His mother Hema Aziza had a touring job and was out very often. They had to do their work for themselves, so it was not a smooth sail ಅಂತಕ್ಕಂಥದ್ದು ಉತ್ತರ. ಇನ್ನು what hardships and Wangiza undergo on his way to find the bird of happiness ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಆನ್ಸರ್. Wangiza walked 900 miles across the screen. His feet and hands were torn into pieces. He walked without food for another 900 miles. He was nothing but skin and bone. He crawled without eyesight for another 900 miles. It was his toughest journey ಅಂತಕ್ಕಂಥ ಬರೆದ್ರೆ ಸಾಕು. ಇಷ್ಟು ಏನಾಗಿತ್ತು ಅಂತಂದರೆ ನಾನು 1 ಮತ್ತು 2 ಮಾರ್ಕ್ ಕ್ವಶನ್ಸ್ಗಳನ್ನು ತಂದಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಉತ್ತರಗಳೊಂದಿಗೆ ಬಂದು ಭೇಟಿ ಆಗ್ತೀನಿ.